ವಿಡಿಯೋ ಮಾಡ್ತಿದ್ರೆ ಅಲೆ ಮಗಳನ್ನೇ ನುಂಗಿ ಹಾಕ್ತು. ಪುಟ್ಟ ಪೋರಿನ ಸಾವಿನ ಬಾಯಿಗೆ ತಳ್ಳಿದ ತಾಯಿ. ವೈರಲ್ ಆಗಿರುವ ವಿಡಿಯೋದಲ್ಲಿ ಹುಡುಗಿ ತುಂಬಾ ಸಂತೋಷವಾಗಿದ್ದಾಳೆ ಮತ್ತು ಸಮುದ್ರದ ಅಲೆಗಳನ್ನು ಆನಂದಿಸುತ್ತಿದ್ದಾಳೆ. ಆದರೂ ಅಲೆಗಳು ತುಂಬಾ ವೇಗವಾಗಿ ಅವಳ ಕಡೆಗೆ ಬರುತ್ತಿವೆ. ಈ ಸಮಯದಲ್ಲಿ ಹುಡುಗಿಯ ತಾಯಿ ಅವಳ ವಿಡಿಯೋ ಮಾಡುತ್ತಿದ್ದಾಳೆ. ಅಪಾಯವನ್ನು ನೋಡಿದರೂ ಇದೆಲ್ಲವೂ ನಿರಂತರವಾಗಿ ನಡೆಯುತ್ತಿದೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬಲವಾದ ಅಲೆ ಬಂದು ಹುಡುಗಿಯನ್ನು ಎಳೆದುಕೊಂಡು ಹೋಗಿದೆ. ಇದೆಲ್ಲ ಆದ ನಂತರ ಅಲ್ಲಿದ್ದ ಜನರೆಲ್ಲರೂ ಕೂಗಲು ಪ್ರಾರಂಭಿಸಿದರು. ಈ ವಿಡಿಯೋ ಎಲ್ಲಿಂದ ಬಂದಿದೆ ಎಂಬುದು ಸದ್ಯಕ್ಕೆ ಸ್ಪಷ್ಟವಾಗಿಲ್ಲ. ಆದರೆ ಕೆಲವರು ಇದನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಜನರು ಈ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಯಾರಾದರೂ ಇಷ್ಟೊಂದು ಅಸಡ್ಡೆ ಹೊಂದಲು ಹೇಗೆ ಸಾಧ್ಯ ಎಂದು ಹೇಳುತ್ತಿದ್ದಾರೆ. ಕೆಲವರು ಇದು ಹಳೆಯ ವಿಡಿಯೋ ಎಂದು ಹೇಳುತ್ತಾರೆ. ಇದನ್ನು ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲಾಗುತ್ತಿದೆ. ರಾಜಾ ರಘುವಂಶೀಯತೆ ಭೇದಿಸಲು ಪೊಲೀಸರಿಗೆ ಸಹಾಯವಾಗಿದ್ದೇ ಆಕೆಯ ಮಂಗಲಸೂತ್ರ. ಪ್ರಕರಣದಲ್ಲಿ ಮಂಗಲಸೂತ್ರ ಸಹಾಯವಾಗಿದೆಗೆ ಸುದ್ದಿ ಸಂಸ್ಥೆ ಪಿಟಿಐ ಉಲ್ಲೇಖಿಸಿದ ತನಿಖೆಯಲ್ಲಿ ಭಾಗಿಯಾಗಿರುವ ಪೊಲೀಸ್ ಅಧಿಕಾರಿಯ ಪ್ರಕಾರ ದಂಪತಿಗಳು ಮೇ 22ರಂದು ಬುಕಿಂಗ್ ಇಲ್ಲದೆ ಸೊವ್ವಾದಲ್ಲಿರುವ ಹೋಮ್ ಸ್ಟೇಗೆ ಬಂದರು. ಯಾವುದೇ ಕೊಠಡಿ ಲಭ್ಯವಿಲ್ಲದ ಕಾರಣ ಅವರು ತಮ್ಮ ಸೂಟ್ಕೇಸ್ ಅನ್ನು ಹೋಮ್ ಸ್ಟೇಯಲ್ಲಿಯೇ ಬಿಟ್ಟು ಹೋದರು. ಯಾಕೆಂದ್ರೆ 3,000ಕ್ಕೂ ಹೆಚ್ಚು ಮೆಟ್ಟಿಲುಗಳ ಮೇಲೆ ನೊಂಗ್ರಿಯಾಡ್ ಗ್ರಾಮಕ್ಕೆ ಹೋಗುವುದು ಕಷ್ಟ ಎಂದು ಪರಿಗಣಿಸಿ ಅಲ್ಲೇ ಸೂಟ್ಕೇಸ್ ಬಿಟ್ಟು ಹೋಗಿದ್ದಾರೆ. ಸೊಹ್ರಾದ ಹೋಮ್ ಸ್ಟೇಯಲ್ಲಿ ದಂಪತಿಗಳು ಬಿಟ್ಟು ಹೋಗಿದ್ದ ಸೂಟ್ಕೇಸ್ನಿಂದ ನಾವು ಸೋನಂ ಅವರ ಮಂಗಲಸೂತ್ರ ಮತ್ತು ಉಂಗುರವನ್ನು ವಶಪಡಿಸಿಕೊಂಡಿದ್ದೇವೆ. ವಿವಾಹಿತ ಮಹಿಳೆಯೊಬ್ಬರು ಆಭರಣಗಳನ್ನು ಬಿಟ್ಟು ಹೋಗಿದ್ದು ಪ್ರಕರಣದಲ್ಲಿ ಶಂಕಿತಳಾಗಿ ಅವರನ್ನು ಹಿಂಬಾಲಿಸಲು ನಮಗೆ ಸುಳಿವು ನೀಡಿದೆ ಎಂದು ಡಿಜಿಪಿ ನುಂಗ್ರಾಂಗ್ ಪಿಟೆಗೆ ತಿಳಿಸಿದರು. ಸೊವ್ರಾಗೆ ಹಿಂತಿರುಗಿ ಪಾದಯಾತ್ರೆ ಮಾಡಿದ ನಂತರ ಅವರು ಪಾರ್ಕಿಂಗ್ ಪ್ರದೇಶದಿಂದ ತಮ್ಮ ಸ್ಕೂಟರ್ ಅನ್ನು ತೆಗೆದುಕೊಂಡು ವೈಸೌಡಾಂಗ್ ಜಲಪಾತಕ್ಕೆ ಹೋದರು. ಅಲ್ಲಿ ರಾಜಾ ಅವರನ್ನು 3 ಗುತ್ತಿಗೆ ಕೊಲೆಗಾರರು ಅವರ ಪತ್ನಿಯ ಸಮ್ಮುಖದಲ್ಲಿ ಇಲ್ಲೇ ಮಾಡಿದ್ದಾರೆ ಎಂದು ಅಧಿಕಾರಿ ಹೇಳಿದರು. ಬರ್ತ್ ಡೇ ಪಾರ್ಟಿಯಲ್ಲಿ ಡ್ರಗ್ಸ್, ಮಾದಕ ವಸ್ತು ಬಳಕೆಗೆ ಕೇಸು ದಾಖಲು. ಗಾಯಕಿ ಮಂಗ್ಲಿ ಹೇಳಿದ್ದೇನು? ನನ್ನ ಪೋಷಕರ ಕೋರಿಕೆಯ ಮೇರೆಗೆ ನಾನು ಸ್ನೇಹಿತರು ಮತ್ತು ಸಂಬಂಧಿಕರಿಗಾಗಿ ಒಂದು ಸಣ್ಣ ಪಾರ್ಟಿಯನ್ನು ಆಯೋಜಿಸಿದ್ದೆ. ಮದ್ಯ ಮತ್ತು ಧ್ವನಿಮುದ್ರಣಕ್ಕೆ ಅನುಮತಿ ಅಗತ್ಯವಿದೆ ಎಂದು ನನಗೆ ತಿಳಿದಿರಲಿಲ್ಲ. ಯಾವುದೇ ಡ್ರಗ್ಸ್ ಬಳಸಿಲ್ಲ. ಸ್ಥಳೀಯ ಮದ್ಯವನ್ನು ಮಾತ್ರ ಕೊಡಲಾಗುತ್ತಿತ್ತು. ಮಾದಕ ದ್ರವ್ಯ ಸೇವನೆಗೆ ಪಾಸಿಟಿವ್ ಪರೀಕ್ಷೆ ನಡೆಸಿದ ವ್ಯಕ್ತಿ ಬೇರೆಡೆ ಸೇವಿಸಿದ್ದಾನೆ. ಪೊಲೀಸರು ಅದನ್ನು ತನಿಖೆ ಮಾಡುತ್ತಿದ್ದಾರೆ. ದಯವಿಟ್ಟು ಯಾವುದೇ ಆರೋಪಗಳನ್ನು ಮಾಡಬೇಡಿ ಎಂದು ಹೇಳಿದ್ದಾರೆ. ಪಾರ್ಟಿಯಲ್ಲಿ ಸ್ಥಳೀಯ ಮದ್ಯ ಪೂರೈಕೆಯಾಗಿರುವುದು ನಿಜ. ಇಷ್ಟು ದೊಡ್ಡ ಪಾರ್ಟಿ ಮಾಡುವಾಗ ಮದ್ಯ ಕೊಡಲು ಒಪ್ಪಿಗೆ ಪಡೆಯಬೇಕು ಎಂಬ ನಿಯಮ ಇದೆ. ಆದರೆ ಇದನ್ನು ತೆಗೆದುಕೊಂಡಿಲ್ಲ ಎನ್ನುವ ಬಗ್ಗೆ ಪಶ್ಚಾತ್ತಾಪ ಇದೆ. ಆಲ್ಕೋಹಾಲ್ ನೀಡುವ ವಿಚಾರದಲ್ಲಿ ಒಪ್ಪಿಗೆ ಪಡೆಯಬೇಕು ಎನ್ನುವ ವಿಷಯ ನನಗೆ ನಿಜವಾಗಿಯೂ ತಿಳಿದಿರಲಿಲ್ಲ. ನಾನು ಹಾಗೆ ಮಾಡಲಿಲ್ಲ ಎಂಬ ಕೊರಗು ಇದೆ. ಯಾರಾದರೂ ನನಗೆ ಮಾರ್ಗದರ್ಶನ ನೀಡಿದ್ದರೆ ನಾನು ಹಾಗೆ ಮಾಡುತ್ತಿದ್ದೆ. ಪಾರ್ಟಿಯಲ್ಲಿ ಯಾವುದೇ ವಿದೇಶಿ ಮದ್ಯ ಇರಲಿಲ್ಲ. ಲಭ್ಯವಿದ್ದದ್ದು ಸ್ಥಳೀಯ ಮದ್ಯ ಮಾತ್ರ. ಪೊಲೀಸರು ಸಹ ಇದನ್ನೇ ದೃಢಪಡಿಸಿದ್ದಾರೆ. ಯಾವುದೇ ಮಾದಕ ದ್ರವ್ಯ ಸಿಕ್ಕಿಲ್ಲ ಎಂದು ವಿಡಿಯೋ ಮೂಲಕ ಮಂಗ್ಲಿ ಹೇಳಿದ್ದಾರೆ. ರೆಸಾರ್ಟ್ನ ಆ ಜಾಗದ ಮ್ಯಾನೇಜರ್ ಡ್ರಗ್ಸ್ ಸೇವನೆ ಮಾಡಿದ್ದು ಖಚಿತವಾಗಿದೆಯಲ್ಲವೇ ಎಂದು ಕೇಳಿದಾಗ ಅವರು ಬೇರೆಲ್ಲೋ ಡ್ರಗ್ಸ್ ಸೇವನೆ ಮಾಡಿ ಬಂದಿದ್ದಿರಬಹುದು. ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅನಾರೋಗ್ಯ ಮುಚ್ಚಿಟ್ಟು ಮದುವೆ, ವರದಕ್ಷಿಣೆ ಬದಲು ಕಿಡ್ನಿ ಕೊಡುವಂತೆ ಸೊಸೆಗೆ ಮಾವನ ಪೀಡನೆ. 2021ರಲ್ಲಿ ದೀಪ್ತಿ ಎಂಬಾಕೆಯ ವಿವಾಹವಾಗಿತ್ತು. ವಿವಾಹಕ್ಕೂ ಮೊದಲೇ ವರನಿಗೆ ಕಿಡ್ನಿ ವೈಫಲ್ಯ ಸಮಸ್ಯೆ ಇತ್ತು. ಇದನ್ನು ಮುಚ್ಚಿಟ್ಟು ಪೋಷಕರು ಆತನಿಗೆ ಮದುವೆ ಮಾಡಿದ್ದಾರೆ. ಮದುವೆಯಾದ ನಂತರ ಸೊಸೆಗೆ ತವರು ಮನೆಯಿಂದ ವರದಕ್ಷಿಣೆ ತರುವಂತೆ ಅತ್ತೆ ಮಾವ ಪೀಡಿಸಲು ಶುರು ಮಾಡಿದ್ದಾರೆ. ಅವರು ಒಪ್ಪದೇ ಹೋದಾಗ ತಮ್ಮ ಮಗನಿಗೆ ಕಿಡ್ನಿ ದಾನ ಮಾಡುವಂತೆ ಒತ್ತಡ ಹೇರಿದ್ದಾರೆ. ಇದರಿಂದ ಧೃತಿಗೆಟ್ಟ ಸೊಸೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. 2021ರಲ್ಲಿ ತನ್ನ ಮದುವೆಯಾಗಿತ್ತು. ಮದುವೆಯ ನಂತರ ತಾನು ಮುಜಾಫರ್ಪುರದ ಬೋಚ್ಚಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಅತ್ತೆ ಮಾವನ ಮನೆಯಲ್ಲಿ ವಾಸಿಸಲು ಆರಂಭಿಸಿದೆ. ಇದಕ್ಕೂ ಮೊದಲು ತಾನು ಮಿತಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿಭಾಗೀಯ ಹೆಡ್ ಕ್ವಾರ್ಟರ್ನಲ್ಲಿ ವಾಸ ಮಾಡುತ್ತಿದ್ದೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು. ಆದರೆ ನಂತರ ನಿಧಾನವಾಗಿ ಅತ್ತೆ ಮಾವನವರು ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡಲು ಆರಂಭಿಸಿದರು. ಮೊದಲು ಬೈಕ್ ಹಾಗೂ ಹಣವನ್ನು ವರದಕ್ಷಿಣೆಯಾಗಿ ತವರಿನಿಂದ ತರುವಂತೆ ಪೀಡಿಸುತ್ತಿದ್ದರು. ಆದರೆ ಇದು ಸಾಧ್ಯವಾಗದೆ ಹೋದಾಗ ಅವರ ಅನಾರೋಗ್ಯ ಪೀಡಿತ ಮಗನಿಗೆ ಕಿಡ್ನಿ ನೀಡುವಂತೆ ಕಿರುಕುಳ ನೀಡಲು ಶುರು ಮಾಡಿದರು ಎಂದು ಮಹಿಳೆ ದೂರಿನಲ್ಲಿ ಹೇಳಿದ್ದಾರೆ. 27 ವರ್ಷದ ಪ್ರೇಮಿಗಾಗಿ ಗಂಡನನ್ನು ಕೊಂದು ನದಿಗೆ ಎಸೆದ 35 ವರ್ಷದ ಸಂಗೀತ
ಅಸ್ಥಿಪಂಜರ ಪತ್ತೆ 48 ವರ್ಷದ ಕಣ್ಣನ್ ದೇ ಬರುವ ರೇಖತ್ ನಜರ್ಗರ್ವ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಅವರು 18 ವರ್ಷಗಳ ಹಿಂದೆ 35 ವರ್ಷದ ಸಂಗೀತ ಅವರೊಂದಿಗೆ ಪ್ರೇಮ ವಿವಾಹವಾಗಿದ್ದರು. ಮದುವೆಯ ನಂತರ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಇಬ್ಬರಿಗೂ 12 ವರ್ಷದ ಮಗನಿದ್ದನು. 2 ವರ್ಷಗಳ ಹಿಂದೆ ಸಂಗೀತ ಬಲರಾಂಪುರದ ನಿವಾಸಿ ಅನಿಲ್ ಶುಕ್ಲಾ ಅಲಿಯಾಸ್ ವಿವೇಕ್ 27 ಅವರನ್ನು ರೈಲಿನಲ್ಲಿ ಭೇಟಿಯಾದರು. ಇಬ್ಬರ ನಡುವೆ ಪ್ರೇಮ ಸಂಬಂಧ ಪ್ರಾರಂಭವಾಯಿತು. ಮಹಿಳೆ ತನಗಿಂತ 8 ವರ್ಷ ಕಿರಿಯ ಯುವಕನೊಂದಿಗೆ ಸಂಬಂಧ ಹೊಂದಿದ್ದಳು. ನಂತರ ಗಂಡ ಇಬ್ಬರನ್ನೂ ಅನುಮಾನಿಸಿದಾಗ ಸಿನಿಮೆಯ ಶೈಲಿಯಲ್ಲಿ ಗಂಡನ ಕೊಲೆಗೆ ಸ್ಕೆಚ್ ಹಾಕಿದ್ದರು. ಮಹಿಳೆ ಮೊದಲು ತನ್ನ ಗಂಡನನ್ನು ದೇವಸ್ಥಾನಕ್ಕೆ ಕರೆದೊಯ್ದಳು. ಅಲ್ಲಿ ಅವನಿಗೆ ವಿಷ ಬೆರೆಸಿದ ಪ್ರಸಾದವನ್ನು ತಿನ್ನಿಸಿದಳು. ಪತಿ ಪ್ರಜ್ಞೆ ತಪ್ಪಿದ ತಕ್ಷಣ ಅವರು ಬಲರಾಂಪುರ ಜಿಲ್ಲೆಯ ಕುಡಾರಿ ಸೇತುವೆಗೆ ಕಣ್ಣನ್ ಅವರ ಶವವನ್ನು 25 ಅಡಿ ಎತ್ತರದ ಸೇತುವೆಯಿಂದ ರಪ್ತಿ ನದಿಗೆ ಎಸೆದರು. ನಂತರ ಪೊಲೀಸರನ್ನು ದಾರಿ ತಪ್ಪಿಸಲು ಜೂನ್ 2 ರಂದು ಅವರು ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ಪತಿ ಕಾಣೆಯಾಗಿರುವ ಬಗ್ಗೆ ದೂರು ದಾಖಲಿಸಿದರು. ಕಣ್ಣನ್ ಸಹೋದರ ಬಾಬುಲಾಲ್ ಸಂಗೀತಾಳ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದ. ಜೂನ್ 9 ರಂದು ದೇ ಬರುವ ಪೊಲೀಸ್ ಠಾಣೆಯಲ್ಲಿ ಕಣ್ಣನ್ ನಾಪತ್ತೆ ದೂರು ದಾಖಲಿಸಿದ್ದ. ಪೊಲೀಸರು ಸಂಗೀತಾಳನ್ನು ಕಟ್ಟುನಿಟ್ಟಾಗಿ ವಿಚಾರಣೆ ನಡೆಸಿದಾಗ ಅವಳು ಕೊಲೆ ಇರುವುದಾಗಿ ಒಪ್ಪಿಕೊಂಡಳು. ನಂತರ ಪೊಲೀಸರು ಬಲರಾಂಪುರದ ಕೊಡಾರಿ ಸೇತುವೆಯಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಕಣ್ಣನ್ ಅಸ್ಥಿಪಂಜರವನ್ನು ವಶಪಡಿಸಿಕೊಂಡರು. ಈಗ ಸಂಗೀತ ಮತ್ತು ಆಕೆಯ ಗೆಳೆಯ ಅನಿಲ್ ಇಬ್ಬರೂ ಜೈಲಿನಲ್ಲಿದ್ದಾರೆ. ಪ್ರಕರಣದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆತಂಕ. ಗಂಡ ಮಕ್ಕಳು ಅತ್ತೆ ಮಾವನಿಗೆ ಊಟದಲ್ಲಿ ವಿಷ ಹಾಕುತ್ತಿದ್ದ ಹಾಸನದ ಮಹಿಳೆ ಅನೈತಿಕ ಸಂಬಂಧಕ್ಕೆ ತೊಂದರೆ ಆಗುತ್ತದೆ ಎಂಬ ಆತಂಕದಲ್ಲಿ ತನ್ನ ಗಂಡ ಮಕ್ಕಳು ಅತ್ತೆ ಮಾವನಿಗೆ ಊಟದಲ್ಲಿ ವಿಷ ಹಾಕಿ ಕೊಲೆಗೆ ಯತ್ನಿಸಿದ ಆರೋಪದಡಿ ಮಹಿಳೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಬೇಲೂರು ತಾಲೂಕಿನ ಕೆರಳೂರು ಗ್ರಾಮದ ಚೈತ್ರ 33 ಬಂತ ಮಹಿಳೆ. ಈಕೆಗೆ ಪರಪುರುಷನೊಂದಿಗೆ ಅನೈತಿಕ ಸಂಬಂಧವಿತ್ತು ಎನ್ನಲಾಗಿದ್ದು, ತನಗೆ ಅಡ್ಡಿಯಾಗುತ್ತಾರೆ ಎಂಬ ಭಯದಲ್ಲಿ ತನ್ನ ಕುಟುಂಬದವರನ್ನು ಸಾಯಿಸಲು ಆಹಾರದಲ್ಲಿ ವಿಷದ ಮಾತ್ರೆ ಬೆರೆಸಿಕೊಡುತ್ತಿದ್ದಳು ಎಂಬ ದೂರಿನಡಿ ಬಂಧಿಸಲಾಗಿದೆ. ನಿತ್ಯವೂ ಊಟಕ್ಕೆ ವಿಷ ಬೆರೆಸುತ್ತಿದ್ದಳು. ಮಹಿಳೆ ಚೈತ್ರ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗುತ್ತಾರೆಂದು ಪತಿ, ಮಕ್ಕಳು, ಅತ್ತೆ ಮಾವನಿಗೆ ಕಳೆದ 3 ತಿಂಗಳಿಂದಲೂ ಊಟಕ್ಕೆ ವಿಷದ ಮಾತ್ರೆ ಬೆರೆಸಿ ಹಾಕುತ್ತಿದ್ದಳು ಎನ್ನಲಾಗಿದೆ. ಇದರಿಂದ ಎಲ್ಲರಿಗೂ ಪದೇ ಪದೇ ಹೊಟ್ಟೆ ನೋವು, ಜ್ವರ ಬರುತ್ತಿತ್ತು. ಆಕೆ ಮನೆಯಲ್ಲಿ ಇಲ್ಲದಾಗ ಅಚಾನಕ್ಕಾಗಿ ಬಚ್ಚಿಟ್ಟಿದ್ದ ಮಾತ್ರೆಗಳು ಪತ್ತೆಯಾದವು. ಬಳಿಕ ಈ ಮಾತ್ರೆಗಳನ್ನು ಪರಿಶೀಲಿಸಿದಾಗ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಆಹಾರ, ರಕ್ತ ಸ್ಯಾಂಪಲ್ ಕೊಟ್ಟು ವರದಿ ಬಂದ ಬಳಿಕ ಆರೋಪಿ ಚೈತ್ರಾಳ ನಿಜ ಬಣ್ಣ ಬಯಲಾಗಿದೆ.